ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಮಾದಪ್ಪಣ್ಣ. ಗಂಡನ ಮಾತು ತಿರಸ್ಕರಿಸಿದ್ದಕ್ಕೆ ಇಲಿಪಾಷಾಣ ಹಾಕಿ ಪತ್ನಿಯ ಸಾವು. ಏನಂದೆ? ಅದು ಅದೇ ಊಟಕ್ಕೆ ಉಪ್ಸಾರು ಮಾಡ್ಲಾ ಸೊಪ್ಸಾರು ಮಾಡ್ಲಾ ಅಂತ. ಉಪ್ಸಾರು ಬೇಡ, ಸೊಪ್ಸಾರು ಬೇಡ, ತಪ್ಸಾರು ಮಾಡು. ಯಾವ್ದ್ರಿ ಅದು ತಪ್ಸಾರು? ಅದು ಸಾರು ಮಾಡೋದು ತಪ್ಸು ಅಂತ ಹೇಳಕ್ ಬಂದೆ ಕಣೆ, ಅಷ್ಟೇಯ. ನಾನೇನಾರ ಸಾರು ಮಾಡ್ಲಿಲ್ಲ ಅಂದ್ರೆ ಇವತ್ತು ಒಳ್ಳೆ ಜೋಕು. ನೀನು ತವ್ರ ಮನೆಗೆ ಹೋದಾಗ ನಾನು ಹಂಗೆ ಅಂದ್ಕೊಂಡಿದ್ದೆ ಕಣೆ. ಯಾವಾಗ ನಾನು ಸೊಸೆ ಜೊತೆಗೆ ಶಾಂತಕ್ಕ ಸೇರಿದ್ಲು ನಿನ್ನ ಮಾತು ಸುಳ್ಳು ಅನ್ಸ್ಬಿಡ್ತು. ಏ ಶಾಂತ, ಇಲ್ಲ ಬಂದೆ ಅಮ್ಮ. ನೋಡು, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾನ್ ಕೊಟ್ಟಿರೋ ಟೈಮ್ ಒಳಗೆ ಮನೆ ಬಿಟ್ಟು ಹೋಗ್ಬೇಕು. ಇಲ್ಲ ಇನ್ನೂ ಇಲ್ಲೇ ಇದ್ದು ಹಿಂಗೆ ಆಡ್ತೀಯ ಅಂದ್ರೆ ನಾನ್ ಸುಮ್ಮನೆ ಇರಕ್ಕಿಲ್ಲ. ಆಯ್ತಮ್ಮ, ಹೋಗ್ತೀನಿ. ಹೋಗೋಕ್ ಮುಂಚೆ ಎಲ್ಲ ಸರಿ ಮಾಡೇ ಹೋಗ್ತೀನಿ. ಮಾವ, ಏನವ್ವ? ನಾನು ನನ್ನ ಗಂಡ ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ. ಓಹೋ, ಊರ್ ಸುತ್ತ ಆಸೆ. ಏಯ್, ಅವಳು ಗಂಡನ ಜೊತೆಗೆ ಹೋಗ್ತಾ ಇರೋದು ತಪ್ಪೇನಿದೆ? ಹೌದೌದು, ನಾಳೆ ನನ್ನ ಹೆಂಡ್ರಿಗೆ ಹೇಳಿದ್ದು ಹೊರಗೆ ಹೋಗಿ ಬರೋದಾತ. ಏನೀಗ ಸೀನಾ, ಅವ ನಿನ್ ಕಿವಿಲೇನೋ ಬಂದೆ ಸುಮ್ಮರವ ಮೂಟೆ ಡೈವರ್ಸ್ ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿ ಹೈಯರ್ ಆಫೀಸರ್ ಕರ್ಕೊಂಡೋಯ್ತವಳೆ. ಏನ್ ಮಾಡಕ್ ಹೊರಟಿದ್ದಾಳೆ ನನ್ನ ಮಗಳು? ಸೀನಾ ಹೇಳ್ದಂಗೆ ಪಿಂಕಿನ ಮದುವೆ ಮಾಡಿಸ್ತಾಳ? ಅಯ್ಯೋ ಮಕ್ಕಳವ. ಹೋಯ್ತು. ಏನ್ಲ ಅದು ನಿಮ್ಮವ್ವನ ಕಿವಿಲಿ? ಅದೇನಿಲ್ಲ ಕಣಪ್ಪಯ್ಯ, ನಮ್ಮವ್ವ ಹೇಳ್ತಿದ್ಲು, ನನ್ನ ಗಂಡ ಬೆಂಗಳೂರಲ್ಲಿರೋ ಲಾಲ್ ಬಾಗಿಗೆ ಬಿಟ್ರೆ ಎಲ್ಲರಿಗೂ ಕರ್ಕೊಂಡೋಗಿಲ್ಲ, ನೀನಂತ ಕೆಟ್ಟ ಬುದ್ಧಿ ಕಲಿಬೇಡ ಮಗನೇ, ನೀನ್ ಹೆಂಡ್ರನ್ನ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡ್ ಬಾ ಅಂತ ಹೇಳ್ತಿದ್ಲು. ಲೇ, ಮದುವೆ ಆದ್ಮೇಲೆ ಇವಳನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಗೊತ್ತಾ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಕ್ಕೂ ಕರ್ಕೊಂಡು ಹೋಗಿದ್ದೀನಿ, ಕೇಳು. ಅಯ್ಯೋ ಮಾವ, ಅದು ಆ ಕಾಲ ಆಗೋಯ್ತು ಮಾವ. ಇವತ್ತು ನಾನು ನನ್ನ ಗಂಡ ಪಿಕ್ಚರ್ಗೆ ಹೋಗಿ ಬರ್ತೀವಿ. ಕಳಿಸ್ಕೊಡ್ತೀರಾ ಮಾವ? ಪಿಕ್ಚರ್ಗ ಹೇಳ್ತಾ ಇದೆಯಲ್ಲವ ತಾಯಿ. 500 2 ಗಾಂಧಿ ತಾತ 1000 ರೂಪಾಯಿ ಇದೆ, ತಗೊಳ್ವಾ? ಬುಲೆಟ್ ಕೀ ತಗೊಳ. ಡ್ಯಾಡಿ, ಅಷ್ಟೇನಾ ದುಡ್ಡು? ಇನ್ನೊಂದು 500 ಸೇರ್ಸ್ಕೊಡ್ರಿ. ಯಾಕೆ? ಯಾಕಂದ್ರೆ ನಾವು 3 ಜನ ಹೋಯ್ತಾ ಇದೀವಿ. 3 ಜನನ? ನಾನೊಬ್ಬ, ನನ್ ಹೆಂಡ್ರಿ. ಏಯ್ ಸಾರಿ ರಶ್ಮಿ, ಪಿಕ್ಚರ್ ಹೋಗ್ತೀನವಾ? ಕೆಲವೊಂದು ಮನೆಗೆ ಬರತ್ತೆ ಅಂತ ಕಾದು ಕಾದು ಕೂತ್ಕೋಬಾರ್ದು ಶಾಂತಮ್ಮ. ಆವಾಗಿಂದ ಅವಾಗ ಬಂದಾಗ್ಲೇ ನೋಡ್ಬಿಡ್ಬೇಕು, ಆಗ್ಲೇ ಸಮಾಧಾನ. ಏನು ಹೇಳ್ತಾ ಇದೆಯವ್ವ? ಮಾವ, ಅದು ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದೇ ಈ ಪಿಕ್ಚರು ಒಂದ್ಸತಿ ರಿಲೀಸ್ ಆದ್ಮೇಲೆ ಆ ಮನೆಗೆ ಬರುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೋತೀವಿ. ಆದ್ರೆ ಎಲ್ಲಿ ಬರುತ್ತೆ, ಕೆಲವೊಂದು ಥಿಯೇಟ್ರಿಂದ ಥಿಯೇಟ್ರಿಗೆ ಹೋಗಿ ಆಮೇಲೆ ಹೋಗೇ ಬಿಡತ್ತಲ್ವಾ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ, ಪಿಕ್ಚರು ಮಾವ. ಕರೆಕ್ಟಾಗಿ ಹೇಳ್ದೆ ಕಣವ. ಕನ್ನಡ ಪಿಕ್ಚರ್ಗಳ್ನ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು. ಹೋಗ್ರಪ್ಪ, ಟೇಮ್ ಆಗ್ಬಿಡುತ್ತೆ. ಆಮೇಲೆ ಲಾಯರ್ ಆಫೀಸ್ ಮುಚ್ಬಿಟ್ಟಾತು. ಅತ್ತೆ ಹೇಳತ್ತೆ, ಪರ್ಸು ಮೊದಲು ಯಾಕೆ ಕೆಟ್ಟ ಕೆಲಸ ಮಾಡ್ತಿದ್ದ? ಅತ್ತೆ ನಿಮ್ಮನ್ನೇ ಕೇಳ್ತಿರೋದು. ಶಿವು, ಹಾಗಂದ್ರೆ ಈ ಪಿಕ್ಚರಲ್ಲಿ ತೋರಿಸ್ತಾರಲ್ಲ ರೌಡಿಗಳು, ಆ ಥರ ಅಂತಲ್ಲಪ್ಪ. ಗಂಡ್ಮಕ್ಳು ಅಂದಮೇಲೆ ಎಲ್ಲ ನಿಂತರನೇ ಇರ್ತಾರ ಹೇಳು. ಹಾರಾಟ, ಕೂಗಾಟ, ಚೀರಾಟ ಎಲ್ಲ ಇರತ್ತಲ್ವಾ. ಅದರಲ್ಲೂ ಊರ ಯಜಮಾನ್ರು ಮಗ ಅಂದಮೇಲೆ ಕೇಳಬೇಕಾ,
ಗಲಾಟೆ ಗದ್ದಲ ಸ್ವಲ್ಪ ಜಾಸ್ತಿನೇ ಅಲ್ವಾ, ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ಓ ಹಂಗ ಹಂಗಾರೆ ಅದೆಲ್ಲ ಸಹಜ ಅಲ್ಲೇನತ್ತೆ. ನಾವೀಗ ಈ ಪೇಪರ್ನಾಗೆ ಟಿವಿನಾಗೆಲ್ಲ ನೋಡಕ್ಕಿಲ್ವೇ ಈ ರಾಜಕಾರಣಿ ಮಕ್ಕಳು ದುಡ್ಡಿರೋರ್ ಮಕ್ಕಳೆಲ್ಲ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತಲ್ಲ. ಹಂಗೆ ಈ ಹುಡುಕ್ ಬುದ್ಧಿಲಿ ಹಿಂಗೆಲ್ಲ ಮಾಡ್ತವೆ. ಅದೇ ವಯಸ್ಸಾಗ್ತಾ ಆಗ್ತಾ ಅವ್ರಿಗೂ ಬುದ್ಧಿ ಬರ್ತವೆ. ಹಂಗೆ ನಮ್ಮ ಪರ್ಸುಗೂ ಬುದ್ಧಿ ಬಂದೈತೆ. ನಾವು ಅದನ್ನೇ ಹೇಳಕ್ ಬಂದ್ವಿ. ಇವಾಗ ರತ್ನನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ನನ್ಗೆ ಮತ್ತೆ ಅಕ್ಕನ್ಗೆ ಇಬ್ಬರಿಗೂ ತುಂಬಾ ಇಷ್ಟ ಇದೆ. ಶಿವು, ನಾವಿಬ್ರು ಮನ್ಸಾರೆ ಒಪ್ಪಿದೀವಿ. ನೀನ್ ಮೊದ್ಲು ಕೊರಗೋದನ್ ಬಿಟ್ಬಿಡು. ಅತ್ತೆ ಈ ಹಾಲನ್ನದ ಮ್ಯಾಕೆ ಜೇನುತುಪ್ಪ ಇಕ್ಕೊಂಡು ಅದ್ರ ಮ್ಯಾಕ್ ಬಾಳೆಹಣ್ಣು ಹಾಕೊಂಡು ಎಲ್ಲ ಸೇರ್ಸ್ಕೊಂಡು ತಿಂದಷ್ಟು ನಂಗೆ ಖುಷಿ ಆಯ್ತೈತೆ. ಈಗ ನೀವಿಬ್ರು ಒಪ್ಕೊಂಡಾಯ್ತು, ಇನ್ನು ನಮ್ಮ ಮಾವನು ಮತ್ತೆ ಪರ್ಸುನು ಒಪ್ಕೊಳ್ಳೋದೇ ಇರೋದು. ಶಿವು, ಇಡೀ ಮಾರಿಗುಡಿ ಜನರೇ ಮಾತಾಡ್ಕೊಳ್ತಾರೆ ಶಿವು ಮನೆ ತರ ಹೆಣ್ಮಕ್ಳು ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ. ಅಷ್ಟೇ ಅಲ್ಲ, ಬೇರೆ ಹೆಣ್ಮಕ್ಳಿಗೂ ಬುದ್ಧಿವಾದ ಹೇಳ್ತಾರೆ, ಶಿವು ತಂಗಿರ್ನ ನೋಡಿ ಬದುಕೋದನ್ ಕಲೀರಿ ಅಂತ. ಹಾಗಿದ್ಮೇಲೆ ರತ್ನ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ನಮಗ್ ಖುಷಿ ಆಗಲ್ವೇನೋ? ನೋಡಪ್ಪ ಶಿವು, ನಮ್ಮ ಅಭಿಪ್ರಾಯ ನಾವು ಹೇಳಿದೀವಿ. ಪರ್ಶುನು ಮಾವನು ಒಪ್ಸೋ ಜವಾಬ್ದಾರಿ ನಿಂದು. ಅತ್ತೆ ನೀವ್ ಇಷ್ಟು ಹೇಳಿದ್ರಲ್ಲ ಅಷ್ಟ ಸಾಕು. ಇನ್ನು ಮಕ್ಕಳವ ಅವಳೆ ಎಲ್ಲ ನೋಡ್ಕೊತಾಳೆ. ಮಾವಂತವ ನಾ ಮಾತಾಡ್ತೀನಿ, ಸರಿನಾ? ಆಗ್ಲಪ್ಪ ಶಿವು, ನೀನು ಖುಷಿಯಾಗಿರು. ಅವರಿಬ್ರು ಆದಷ್ಟು ಬೇಗ ಒಪ್ಕೊಳ್ಳಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಆಗ್ಲಿ ಅತ್ತೆ ಆಗ್ಲಿ. ಸರಿ, ನಂಗಂದ್ರೆ ಇಡ್ತೀನಿ. ಹಾ ಸರಿ. ಅಬ್ಬ, ಅಂತೂ ನನ್ನ ಅಣ್ಣನ ಮಗಳೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಎಲ್ಲ ಒಳ್ಳೇದಾದ್ರೆ ಆ ಮಾಕಳವಂಗೆ 101 ತೆಂಗಿನಕಾಯಿ ಹೊಡಿಸ್ತೀನಿ. ಲಡ್ಡುನ ಬಾಯಿಗೆ ಬೀಳ್ಸ್ಕೊಳ್ಳೋಣ ಅಂತ ಹೋದವನ್ಗೆ ಇಡೀ ಬೇಕ್ರಿನೇ ಬಾಯಿಗೆ ಬಿದ್ದಂಗಾಯ್ತು. ರತ್ನಿ, ಕಾಯ್ತಾ ಇದ್ದೀನಿ, ಬಾರೆ ಬಾ. ಇನ್ನು ಮುಂದೆ ನಿನ್ನ ಜೀವನದಲ್ಲಿಡೋ ಪ್ರತಿ ಹೆಜ್ಜೆನೂ ಕೆಂಡ ಕೆಂಡ ಆದಂಗಿರ್ತದೆ. ಇತ್ತಲ ಗುನ್ನೀಸು ಲಾಯರ ಯಾಕಿಲ್ಲಿ? ಇವ್ರು ಹೋಗ್ತಾ ಇರೋದು ಪಿಕ್ಚರ್ಗಲ್ವಾ? ಅದು ಮಾವ, ನಾವು ಹೋಗ್ತಾ ಇರೋದು ಪಿಕ್ಚರ್ಗೆನೆ. ಆ ಪಿಕ್ಚರ್ ಹೆಸ್ರೇನೆ ನಾ ಲಾಯರ ನೀನ ಲವ್ವರ ಅಂತ. ಅದಕ್ಕೆ ಆ ಶಾರ್ಟ್ ಅಂಡ್ ಸ್ವೀಟ್ ಆಗೆ ಲಾಯರು ಅಂದ್ರು ಅಷ್ಟೇ. ಆಯ್ತವ, ಹೋಗಿ ಬರ್ರಿ. ಈ ನನ್ನ ಮಗ ಏನಾದರೂ ಕಿತ್ಬಿ ಮಾಡಿದ್ರೆ ಅಲ್ಲಿಂದನೇ ಫೋನ್ ಮಾಡು, ನಾನು ಇಲ್ಲಿಂದನೇ ಅವನ ಮೆಟ್ರನ್ನ ಹಿಸ್ಕ್ಬಿಡ್ತೀನಿ. ನಾನು ಗಾಡಿ ಸ್ಟಾರ್ಟ್ ಮಾಡ್ತಿರ್ತೀನಿ, ಬೇಗ ಬಂದ್ಬಿಡೆ ಮುಟ್ಟೆ. ಸಾರಿ. ಹಲೋ, ಬಂದೆ ಕಣ, ಇರೋ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.